ಭಗವದ್ಗೀತೆ ಅಧ್ಯಾಯ 3 2ನೇ ಶ್ಲೋಕಕ್ಕೆ ಎಲ್ಲರಿಗೂ ಸ್ವಾಗತ. ಶ್ಲೋಕ ಹೀಗಿದೆ: ಅರ್ಜುನ ಉವಾಚ ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಮ್. ಶ್ಲೋಕ 1ರಲ್ಲಿ ಅರ್ಜುನ ಕೇಳಿದ್ದ, ಜ್ಞಾನ ಶ್ರೇಷ್ಠ ಅಂತ ಹೇಳಿ ಮತ್ತೆ ಯುದ್ಧ ಮಾಡು ಅಂತ ಯಾಕೆ ಹೇಳ್ತಿದೀಯಾ ಅಂತ. ಈಗ ಶ್ಲೋಕ 2ರಲ್ಲಿ ಅರ್ಜುನ ಇನ್ನಷ್ಟು ನೇರವಾಗಿ ಕೇಳ್ತಾ ಇದ್ದಾನೆ, ನಿನ್ನ ಮಾತುಗಳು 2 ದಾರಿ ತೋರಿಸ್ತಾ ಇವೆ, ಒಂದನ್ನೇ ಸ್ಪಷ್ಟವಾಗಿ ಹೇಳು ಅಂತ. ಇದು ಅರ್ಜುನನ ಪ್ರಾಮಾಣಿಕ ಆಕ್ರೋಶ, ಒಬ್ಬ ಶಿಷ್ಯ ತನ್ನ ಗುರುವಿನ ಬಳಿ ತೋರುವಂಥ ನಿಜವಾದ ಜಿಜ್ಞಾಸೆ. ಈ ಶ್ಲೋಕದ ಹಿನ್ನೆಲೆ ಕುರುಕ್ಷೇತ್ರದ ರಣಭೂಮಿ. ಸೂರ್ಯ ಮೇಲೆ ಇರ್ತಾ ಇದ್ದಾನೆ, ಶಂಖನಾದ ಮೊಳಗಿದೆ, ಆದರೆ ಅರ್ಜುನ ರಥದ ಮೇಲೆ ಕುಳಿತು ತಲೆ ಕೆಡಿಸ್ಕೊಂಡಿದ್ದಾನೆ. ಅಧ್ಯಾಯ 2ರಲ್ಲಿ ಕೃಷ್ಣ ಏನು ಹೇಳಿದ್ದ? ಆತ್ಮ ಅಮರ, ದೇಹ ನಾಶವಾದರೂ ಆತ್ಮ ನಾಶ ಆಗೋದಿಲ್ಲ. ಬುದ್ಧಿಯೋಗ ಮಹಾನ್, ಅಂದರೆ ಜ್ಞಾನದಿಂದ ಮೋಕ್ಷ. ಆದರೂ ಯುದ್ಧ ಮಾಡು, ಇದು ನಿನ್ನ ಕ್ಷತ್ರಿಯ ಧರ್ಮ. ಅರ್ಜುನನ ಮನಸ್ಸಿಗೆ ಅನ್ನಿಸ್ತು, ಒಂದೆಡೆ ಜ್ಞಾನ, ಇನ್ನೊಂದೆಡೆ ಕರ್ಮ. ಇದು ಒಂದೇ ಉತ್ತರ ಅಲ್ಲ, 2 ಉತ್ತರ. ನನ್ನನ್ನು ಗೊಂದಲದಲ್ಲಿ ಬಿಡಬೇಡ, ಒಂದೇ ದಾರಿ ಹೇಳು ಅಂತ ಕೇಳ್ತಿದ್ದಾನೆ. ಇದನ್ನು ಒಂದು ಸಣ್ಣ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಕರ್ನಾಟಕದ ಒಂದು ಸಣ್ಣ ಊರಿನಲ್ಲಿ ವಿಕ್ರಮ ಅನ್ನುವಂಥ ಯುವಕ ಇದ್ದ. ಅವನ ತಂದೆ ತೀರ್ಕೊಂಡ ನಂತರ ತಮ್ಮ ಸಣ್ಣ ಅಂಗಡಿಯನ್ನು ನೋಡ್ಕೊಳ್ಬೇಕಾಗಿತ್ತು. ಆದರೆ ಅವನಿಗೆ ಸ್ವಭಾವತಃ ಧ್ಯಾನ ಭಜನೆ ಇಷ್ಟ. ಅಂಗಡಿ ವ್ಯಾಪಾರ ಬೇಡ ಅನ್ನಿಸ್ತಾ ಇತ್ತು. ಗ್ರಾಮದ ಬಳಿ ಒಂದು ಆಶ್ರಮ ಇತ್ತು. ಗುರು ಶಾಂತನಾಥರ ಬಳಿ ಹೋಗಿ ಕೇಳಿದ, ಗುರುಗಳೇ, ನಾನೇನು ಮಾಡಬೇಕು? ಅಂಗಡಿ ನಡೆಸಲಾ ಅಥವಾ ಧ್ಯಾನದಲ್ಲಿ ಕೂತ್ಕೊಳ್ಳ ಅಂತ. ಗುರುಗಳು ಹೇಳಿದರು, 2 ಮಾಡು ಮಗು, ಬೆಳಗ್ಗೆ ಧ್ಯಾನ ಮಾಡು, ಹಗಲು ಅಂಗಡಿ ನಡೆಸು ಅಂತ. ವಿಕ್ರಮನಿಗೆ ಗೊಂದಲ ಉಂಟಾಯಿತು. ಕೆಲ ದಿವಸಗಳ ನಂತರ ಮತ್ತೆ ಬಂದು ಕೇಳ್ದ, ಗುರುಗಳೇ, ನೀವು ಹಿಂದೆ ಹೇಳಿದ್ರಿ ಮನಸ್ಸಿನ ಶಾಂತಿಯೇ ನಿಜವಾದ ಸಂಪತ್ತು ಅಂತ, ಆದರೆ ಅಂಗಡಿ ನಡೆಸು ಅಂತ ಹೇಳ್ತಿದ್ದೀರಿ. ನಿಮ್ಮ ಮಿಶ್ರ ಮಾತುಗಳಿಂದ ನನ್ನ ತಲೆ ಗಿರ್ ಅಂತ ಇದೆ. ಒಂದೇ ಒಂದು ನಿಶ್ಚಿತ ಉತ್ತರ ಕೊಡಿ, ಯಾವ ದಾರಿಯಲ್ಲಿ ಹೋದರೆ ನನ್ನ ಕಲ್ಯಾಣ ಆಗತ್ತೆ ಅಂತ. ಗುರು ಶಾಂತನಾಥರು ಇದಕ್ಕೆ ಮಂದಹಾಸ ಬೀರಿದರು. ಅವರು 2 ದೀಪಗಳನ್ನು ತಂದರು, ಒಂದು ದೊಡ್ಡ ದೀಪ, ಒಂದು ಸಣ್ಣ ದೀಪ. ವಿಕ್ರಮ, ಈ 2 ದೀಪ ನೋಡು. ದೊಡ್ಡ ದೀಪ ಜ್ಞಾನ, ಅದು ಒಳಗಿನ ಬೆಳಕು. ಸಣ್ಣ ದೀಪ ಕರ್ಮ, ಅದು ಹೊರಗಿನ ಬೆಳಕು. ದೊಡ್ಡ ದೀಪ ಇಲ್ಲದೆ ಸಣ್ಣ ದೀಪ ಉರಿಯೋದಿಲ್ಲ, ಸಣ್ಣ ದೀಪ ಇಲ್ಲದೆ ಕೋಣೆ ಬೆಳಗೋದಿಲ್ಲ. ಇವು 2 ದಾರಿ ಅಲ್ಲ ಮಗು, ಇವೆರಡೂ ಒಂದೇ ದಾರಿಯ 2 ಹೆಜ್ಜೆ ಅಂತ ಹೇಳಿದರು. ವಿಕ್ರಮ ಇನ್ನೂ ಗೊಂದಲದಲ್ಲಿದ್ದ. ಅವನು ಹೇಳ್ದ, ಆದರೆ ಗುರುಗಳೇ, ನಾನು ಈಗ ಯಾವ ಹೆಜ್ಜೆ ಮೊದಲು ಇಡಬೇಕು ಅಂತ. ಇದಕ್ಕೆ ಗುರುಗಳು ನೇರವಾಗಿ ಹೇಳಿದರು, ನಿನ್ನ ಕರ್ಮವನ್ನು ಮಾಡು, ಅಂಗಡಿ ನಡೆಸು, ಆದರೆ ಅಹಂಕಾರ ಇಲ್ಲದೆ ಫಲದ ಆಸೆ ಇಲ್ಲದೆ ಮಾಡು, ಆಗ ಅದೇ ಕರ್ಮಜ್ಞಾನ ಆಗತ್ತೆ. ನಿನ್ನ ಪ್ರಶ್ನೆ ಸರಿ, ಆದರೆ ಉತ್ತರ 2ರಲ್ಲಿ ಒಂದನ್ನು ಆರಿಸ್ಕೊಳ್ಳೋದಲ್ಲ, 2ನ್ನೂ ಒಂದಾಗಿ ನೋಡೋದು. ವಿಕ್ರಮನಿಗೆ ಆ ಕ್ಷಣ ಸ್ಪಷ್ಟ ಆಯಿತು, ಗೊಂದಲ ನನ್ನ ಬುದ್ಧಿಯದ್ದು, ವಿರೋಧ ಗುರುವಿನ ಮಾತಿನದ್ದಲ್ಲ ಅಂತ. ಈ ಶ್ಲೋಕದಿಂದ ನಾವು ತಿಳ್ಕೊಳ್ಬೇಕಾದಂಥ 3 ಪ್ರಮುಖ ಪಾಠಗಳು. ಮೊದಲನೇದು, ಅರ್ಜುನ ಗೊಂದಲವನ್ನು ಮುಚ್ಚಿಡಲಿಲ್ಲ, ನೇರವಾಗಿ ಹೇಳ್ದ, ಅದೇ ಜ್ಞಾನದ ಮೊದಲ ಮೆಟ್ಟಿಲು. 2ನೇದು, ಮಿಶ್ರ ಮಾತು ಅರ್ಜುನನನ್ನು ದಾರಿ ತಪ್ಪಿಸ್ತು. ಅರ್ಧಂಬರ್ಧ ಜ್ಞಾನಕ್ಕಿಂತ ಸ್ಪಷ್ಟ ಒಂದು ಉತ್ತರ ಮೇಲು ಅನ್ನೋದು. ಅರ್ಜುನನಿಗೆ ಇದು ಸ್ವಂತ ಸುಖ ಅಲ್ಲ, ಶ್ರೇಯಸ್ಸು, ಅಂದರೆ ಸರ್ವರ ಕಲ್ಯಾಣ. ಇದು ಅರ್ಜುನನ ಉದಾತ್ತ ಮನಸ್ಸಿನ ಪ್ರತೀಕ. ನಮ್ಮ ಜೀವನಕ್ಕೆ ಇದನ್ನು ಅಳವಡಿಸ್ಕೊಳ್ಳೋದಾದರೆ ನಾವು ಕೂಡ ಪ್ರತಿದಿನ ಇಂಥ ಗೊಂದಲಗಳಲ್ಲೇ ಇರ್ತೀವಿ. ಕೆಲಸ ಮಾಡಲೋ, ಆರಾಮ್ ಮಾಡಲೋ, ಓದಲೋ, ಆಟ ಆಡಲೋ, ವ್ಯಾಪಾರ ಮಾಡಲೋ, ಸರ್ಕಾರಿ ನೌಕರಿ ಮಾಡಲೋ ಅಂತ. ಈ ಗೊಂದಲ ಸಹಜ, ಆದರೆ ಗೊಂದಲದಲ್ಲೇ ಕೂತ್ಕೋಬಾರ್ದು. ಅರ್ಜುನನ ಹಾಗೆ ಧೈರ್ಯದಿಂದ ಉತ್ತರ ಕೇಳಬೇಕು. ಯಾರಿಂದ? ಗುರುವಿನಿಂದ, ಅನುಭವದಿಂದ ಅಥವಾ ಆತ್ಮಾವಲೋಕನದಿಂದ. ಗೊಂದಲ ಅನ್ನೋದು ಅಂಧಕಾರ, ಪ್ರಶ್ನೆ ಅದರ ಬಾಗಿಲು, ಉತ್ತರ ಅದರ ಬೆಳಕು. ಅರ್ಜುನ ಬಾಗಿಲು ತೆಗೆದ, ಕೃಷ್ಣ ಬೆಳಕು ನೀಡೋಕ್ಕೆ ಸಿದ್ಧನಾದ. ಹೇಗಿತ್ತು ಇವತ್ತಿನ ಸಂಚಿಕೆ? ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ. ಸುಲೋಚನಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಭಗವದ್ಗೀತೆ ಅಧ್ಯಾಯ 3 ಮುಂದಿನ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.